ಸಮಾಜದಲ್ಲಿ ಪ್ರಮುಖ 5 ಅಂಶಗಳಲ್ಲಿ ಜಾಗೃತಿಯನ್ನು ತರಬೇಕನ್ನೋ ಉದ್ದೇಶದಿಂದ ಸರ್ವೋದಯದ ನಡೆಗೆ ಇವತ್ತು ಧಾರವಾಡದಲ್ಲಿ ನಡೀತಾ ಇದೆ. ಧಾರವಾಡದ ಗಾಂಧಿ ಪ್ರತಿಷ್ಠಾನದಿಂದ ಗದಗದಲ್ಲಿರುವಂತಹ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರದ ಅಲ್ಲಿವರೆಗೂ ಕೂಡ ನಡೀತಾ ಇದೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು, ವಿವಿಧ ಮಠಾಧೀಶರು ಕೂಡ ವಿವಿಧ ಸಮಾಜದ ಗಣ್ಯರು ಕೂಡ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರೆ. ಸುಮಾರು 18ರಿಂದ 20 ಕಿಲೋಮೀಟರ್ ವರೆಗೆ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಪ್ರಮುಖವಾಗಿ ಧಾರವಾಡದ ವಿವಿಧ ಬಡಾವಣೆಗಳ ಮೂಲಕ ಸಂಚರಿಸಿ ನರೇಂದ್ರ ಮತ್ತು ಮಂಗಳಗಟ್ಟೆ ಗ್ರಾಮಗಳ ಮೂಲಕ ಈ ಒಂದು ಪಾದಯಾತ್ರೆ ನಡೆದಿದೆ. ಗದಗವರೆಗೂ ಕೂಡ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದು. ನಾವು ಸಾಣೇಹಳ್ಳಿ ಶ್ರೀಗಳನ್ನು ಕೂಡ ಈಗ ಮಾತ್ರ ಸ್ವಾಮೀಜಿ ಧಾರವಾಡದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರಿ, ಹಿಂದೆ ಸಾಣೇಹಳ್ಳಿಯಿಂದ ಕೂಡ ಮಾಡಿದ್ರಿ, ಇದು 2ನೇ ಅಂತ ನಡೀತಾ ಇದೆ, ಹೇಗಿದೆ? ಬಹುಶಃ ಪಾದಯಾತ್ರೆಯ ಮೂಲ ಉದ್ದೇಶ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಹಾಗಂತ ಜಾಗೃತಿ ಇಲ್ಲ ಅಂತ ಅಲ್ಲ. ಈಗಿಲ್ಲೇ ನಗರದಲ್ಲಿ ನೋಡ್ತಾ ಇದ್ದೀರಿ ನೀವು ಕೊಳೆಯನ್ನು, ಪರಿಸರ ಇಷ್ಟು ಗಬ್ಬೆದ್ದು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ನಾವು ಬರುವಂಥ ದಾರಿ ಉದ್ದಕ್ಕೂ ನಗರದ ಜನ ತಮ್ಮ ಕೊಳೆಯನ್ನು ರಸ್ತೆಗೆ ಬಿಸಾಕಿರುವಂಥದ್ದು. ಇದೇ ವಾತಾವರಣ ಇಡೀ ದೇಶದಲ್ಲೇ ಇರೋದರಿಂದ ಇದ್ರ ಬಗ್ಗೆ ಮೊದಲನೇದು ಪರಿಸರದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು. ಧಾರವಾಡ ಅಂತಂದ್ರೆ ಶಿಕ್ಷಣ ನಗರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇದು ಭಾಳ ಸ್ವಚ್ಛ ನಗರ ಅಂತ ಭಾವಿಸ್ಕೊಂಡಿದ್ವಿ. ಅದರ ದಾರಿಯುದ್ದಕ್ಕೂ ನಾವು ಬಂದಾಗ ನೋಡಿದರೆ ಪರಿಸರ ಎಷ್ಟು ಕೆಡಬಹುದು ಅನ್ನೋದಕ್ಕೆ ನಗರಗಳು ಸಾಕ್ಷಿಯಾಗಿದ್ದಾವೆ. ಮತ್ತು ಇಂಥ ನಗರಗಳನ್ನು ಮೊದಲು ಬದಲಾವಣೆ ಮಾಡಬೇಕಾಗಿದೆ. ಹಾಗಾಗಿ ನಾವೇನು ಸಾಣೇಹಳ್ಳಿಯಿಂದ ಪ್ರಾರಂಭ ಮಾಡಿದ್ವೋ ಆ ಪಾದಯಾತ್ರೆಯಲ್ಲಿ ಅಲ್ಲಿ ಒಂದು ರೀತಿಯ ವಾತಾವರಣ ಇತ್ತು. ಅಲ್ಲಿ ಅತ್ಯಂತ ಶ್ರೀಮಂತ ವರ್ಗ ಅಡಿಕೆ ಬೆಳೆಗಾರರು, ಅವರು ಕೂಡ ಆ ಅಡಿಕೆಯ ಸಿಪ್ಪೆಗಳನ್ನು ರೀಯೂಸ್ ಮಾಡೋದ್ರ ಬದಲಾಗಿ ಸುಟ್ಟಾಕೋವಂಥದ್ದು. ಅಂದರೆ ಅದು ಪರಿಸರಕ್ಕೆ ಅವ್ರು ಎಂಥ ಅಪಾಯ ಮಾಡ್ತೇವೆ ಅನ್ನೋಂಥ ಅರಿವಿರಲಿಲ್ಲ, ಅವ್ರಿಗೆ ಆ ಅರಿವು ಮೂಡಿಸೋವಂಥ ಕೆಲಸ ಆಯಿತು. ಹಾಗೆಯೇ ಇಲ್ಲಿ ನಮ್ಮ ಮನೆಯ ಕಸವನ್ನು ನಾವು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು ಅನ್ನೋಂಥ ಜಾಗೃತಿ ನಗರ ಪ್ರದೇಶದಲ್ಲಿ ಮೂಡಬೇಕಾಗಿದೆ. ಸ್ವಾಮೀಜಿ, ಈಗ ಅಂದ್ರೆ ಆಡಳಿತದಲ್ಲಿ ಸುಧಾರಣೆ ಅಂದರೆ ಅದು ಆಡಳಿತ ಸುಧಾರಣೆ ಅಂದ್ರೆ ಪ್ರಮುಖ ರಾಜಕೀಯನೇ ಬರುತ್ತೆ. ಈಗ ರಾಜಕೀಯ ಸುಧಾರಿಸಲು ಆಗೋದಷ್ಟು ಕೆಟ್ಟೋಗಿದೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಸುಧಾರಣೆ ಹೇಗೆ ಸಾಧ್ಯ ಆಗುತ್ತೆ? ಅಷ್ಟು ಫಾಸ್ಟಾಗಿ ಆಗ್ಬೋದು? ಯಾವುದೇ ಆಗಲಿ ತಕ್ಷಣ ಆಗ್ತದೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಪ್ರಜೆಗಳು ಜಾಗೃತರಾದರೆ, ಅಂದರೆ ಮತದಾರರ ಜಾಗೃತ ಆದರೆ ನೇತಾರರು ಜಾಗೃತರಾಗ್ತಾರೆ. ಹಾಗಾಗಿ ಇದ್ರ ಉದ್ದೇಶ ನೇತಾರನ ಪರಿವರ್ತನೆ ಮಾಡೋವಂಥದ್ದಲ್ಲ, ಮತದಾರರನ್ನ ಪರಿವರ್ತನೆ ಮಾಡೋವಂಥದ್ದು. ಯೋಗ್ಯರನ್ನು ನಾವು ಆಯ್ಕೆ ಮಾಡ್ಕೊಳ್ಳಬೇಕು, ಯೋಗ್ಯರಿಗೆ ನಮ್ಮ ಮತವನ್ನು ಮಾರಬೇಕು. ಮಾರೋದು ಅಂತಂದರೆ ಕೊಳ್ಳೋದು ಮಾರೋದು ಅಂತ ಅಲ್ಲ. ಇದು ಯಾರು ಅರ್ಹರೋ ಅವ್ರಿಗೆ ನಮ್ಮ ಮತವನ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಕೊಡೋವಂಥದ್ದು. ಹಾಗೆ ಕೊಟ್ಟಾಗ ಯೋಗ್ಯರನ್ನು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಜಾತಿ, ಮತ, ಪಕ್ಷ, ಪಂಗಡ, ಲಿಂಗಭೇದ ಇಲ್ಲದೆ ಜನಪರವಾದಂಥ ಕಾಳಜಿ ಇರೋವಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದರೆ ನಾಳೆ ನಾವು ಅವ್ರನ್ನ ಹಿಡಿದು ಕೇಳ್ಬೋದು, ಯಾಕಪ್ಪ ನೀನಿಂಥ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ. ಈಗೇನಾಗಿದೆ ಅಂತಂದರೆ ಅವರು ನಮ್ಮ ಮತವನ್ನು ಕೊಳ್ತಾ ಇದ್ದಾರೆ, ನಾವು ಮಾರ್ತಾ ಇದ್ದೀವಿ. ಯಾವಾಗ ಈ ಕೊಳ್ಳುವ ಮಾರುವ ಕ್ರಿಯೆ ಬರುತ್ತೋ ಆಗ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ಲ, ಆ ರಾಜಕಾರಣಿಗಳನ್ನು ಕೇಳೋಕ್ಕಾಗಲ್ಲ. ಇದೇ ಅಂತಾರೆ ಸ್ವಾಮೀಜಿಗಳ ಮಾತು. ಪ್ರಮುಖವಾಗಿ ಸರ್ವೋದಯ ಪಾದಯಾತ್ರೆ ಮೂಲಕ ಒಂದು ಸಮಾಜದ ಜೊತೆಗೆ ಅಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ. ಜನರ ಜಾಗೃತ ಆದಾಗ ಮಾತ್ರ ನಂತರ ಆಡಳಿತ ಇರುವುದು, ವಿವಿಧ ಕ್ಷೇತ್ರದಲ್ಲಿ ಕೂಡ ಸುಧಾರಣೆ ಆಗ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಸರ್ವೋದಯ ಪಾದಯಾತ್ರೆ ಗಾಂಧೀಜಿಯವರ ಆಶಯದಂತೆ ಒಂದು ಸರ್ವೋದಯ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದೀವಿ ಅಂತ ಮಾತುಗಳನ್ನ ಸಾಣೇಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಮಾಜದಲ್ಲಿ ಪ್ರಮುಖ 5 ಅಂಶಗಳಲ್ಲಿ ಜಾಗೃತಿಯನ್ನು ತರಬೇಕನ್ನೋ ಉದ್ದೇಶದಿಂದ ಸರ್ವೋದಯದ ನಡೆಗೆ ಇವತ್ತು ಧಾರವಾಡದಲ್ಲಿ ನಡೀತಾ ಇದೆ. ಧಾರವಾಡದ ಗಾಂಧಿ ಪ್ರತಿಷ್ಠಾನದಿಂದ ಗದಗದಲ್ಲಿರುವಂತಹ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರದ ಅಲ್ಲಿವರೆಗೂ ಕೂಡ ನಡೀತಾ ಇದೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು, ವಿವಿಧ ಮಠಾಧೀಶರು ಕೂಡ ವಿವಿಧ ಸಮಾಜದ ಗಣ್ಯರು ಕೂಡ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರೆ. ಸುಮಾರು 18ರಿಂದ 20 ಕಿಲೋಮೀಟರ್ ವರೆಗೆ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಪ್ರಮುಖವಾಗಿ ಧಾರವಾಡದ ವಿವಿಧ ಬಡಾವಣೆಗಳ ಮೂಲಕ ಸಂಚರಿಸಿ ನರೇಂದ್ರ ಮತ್ತು ಮಂಗಳಗಟ್ಟೆ ಗ್ರಾಮಗಳ ಮೂಲಕ ಈ ಒಂದು ಪಾದಯಾತ್ರೆ ನಡೆದಿದೆ. ಗದಗವರೆಗೂ ಕೂಡ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದು. ನಾವು ಸಾಣೇಹಳ್ಳಿ ಶ್ರೀಗಳನ್ನು ಕೂಡ ಈಗ ಮಾತ್ರ ಸ್ವಾಮೀಜಿ ಧಾರವಾಡದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರಿ, ಹಿಂದೆ ಸಾಣೇಹಳ್ಳಿಯಿಂದ ಕೂಡ ಮಾಡಿದ್ರಿ, ಇದು 2ನೇ ಅಂತ ನಡೀತಾ ಇದೆ, ಹೇಗಿದೆ? ಬಹುಶಃ ಪಾದಯಾತ್ರೆಯ ಮೂಲ ಉದ್ದೇಶ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಹಾಗಂತ ಜಾಗೃತಿ ಇಲ್ಲ ಅಂತ ಅಲ್ಲ. ಈಗಿಲ್ಲೇ ನಗರದಲ್ಲಿ ನೋಡ್ತಾ ಇದ್ದೀರಿ ನೀವು ಕೊಳೆಯನ್ನು, ಪರಿಸರ ಇಷ್ಟು ಗಬ್ಬೆದ್ದು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ನಾವು ಬರುವಂಥ ದಾರಿ ಉದ್ದಕ್ಕೂ ನಗರದ ಜನ ತಮ್ಮ ಕೊಳೆಯನ್ನು ರಸ್ತೆಗೆ ಬಿಸಾಕಿರುವಂಥದ್ದು. ಇದೇ ವಾತಾವರಣ ಇಡೀ ದೇಶದಲ್ಲೇ ಇರೋದರಿಂದ ಇದ್ರ ಬಗ್ಗೆ ಮೊದಲನೇದು ಪರಿಸರದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು. ಧಾರವಾಡ ಅಂತಂದ್ರೆ ಶಿಕ್ಷಣ ನಗರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇದು ಭಾಳ ಸ್ವಚ್ಛ ನಗರ ಅಂತ ಭಾವಿಸ್ಕೊಂಡಿದ್ವಿ. ಅದರ ದಾರಿಯುದ್ದಕ್ಕೂ ನಾವು ಬಂದಾಗ ನೋಡಿದರೆ ಪರಿಸರ ಎಷ್ಟು ಕೆಡಬಹುದು ಅನ್ನೋದಕ್ಕೆ ನಗರಗಳು ಸಾಕ್ಷಿಯಾಗಿದ್ದಾವೆ.
ಮತ್ತು ಇಂಥ ನಗರಗಳನ್ನು ಮೊದಲು ಬದಲಾವಣೆ ಮಾಡಬೇಕಾಗಿದೆ. ಹಾಗಾಗಿ ನಾವೇನು ಸಾಣೆಹಳ್ಳಿಯಿಂದ ಪ್ರಾರಂಭ ಮಾಡಿದ್ವೋ ಆ ಪಾದಯಾತ್ರೆಯಲ್ಲಿ ಅಲ್ಲಿ ಒಂದು ರೀತಿಯ ವಾತಾವರಣ ಇತ್ತು. ಅಲ್ಲಿ ಅತ್ಯಂತ ಶ್ರೀಮಂತ ವರ್ಗ ಅಡಿಕೆ ಬೆಳೆಗಾರರು ಅವರು ಕೂಡ ಆ ಅಡಿಕೆಯ ಸಿಪ್ಪೆಗಳನ್ನು ರೀಯೂಸ್ ಮಾಡೋದ್ರ ಬದಲಾಗಿ ಸುಟ್ಟಾಕೋವಂಥದ್ದು, ಅಂದರೆ ಅದು ಪರಿಸರಕ್ಕೆ ಅವ್ರು ಎಂಥ ಅಪಾಯ ಮಾಡ್ತೇವೆ ಅನ್ನೋಂಥ ಅರಿವಿರಲಿಲ್ಲ. ಅವ್ರಿಗೆ ಆ ಅರಿವು ಮೂಡಿಸೋವಂಥ ಕೆಲಸ ಆಯಿತು. ಹಾಗೆಯೇ ಇಲ್ಲಿ ನಮ್ಮ ಮನೆಯ ಕಸವನ್ನು ನಾವು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು ಅನ್ನೋಂಥ ಜಾಗೃತಿ ನಗರ ಪ್ರದೇಶದಲ್ಲಿ ಮೂಡಬೇಕಾಗಿದೆ. ಸ್ವಾಮೀಜಿ, ಈಗ ಅಂದ್ರೆ ಆಡಳಿತದಲ್ಲಿ ಸುಧಾರಣೆ ಅಂದ್ರೆ ಅದು ಆಡಳಿತ ಸುಧಾರಣೆ ಅಂದ್ರೆ ಪ್ರಮುಖ ರಾಜಕೀಯನೇ ಬರುತ್ತೆ. ಈಗ ರಾಜಕೀಯ ಸುಧಾರಿಸಲು ಆಗೋದಷ್ಟು ಕೆಟ್ಟೋಗಿದೆ ಅನ್ನುವಂಥ ಮಾತುಗಳು ಕೂಡ ಇದಾವೆ. ಸುಧಾರಣೆ ಹೇಗೆ ಸಾಧ್ಯ ಆಗುತ್ತೆ? ಅಷ್ಟು ಫಾಸ್ಟಾಗಿ ಆಗ್ಬೋದು? ಯಾವುದೇ ಆಗಲಿ ತಕ್ಷಣ ಆಗ್ತದೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಪ್ರಜೆಗಳು ಜಾಗೃತರಾದರೆ, ಅಂದರೆ ಮತದಾರರ ಜಾಗೃತ ಆದರೆ ನೇತಾರ ಜಾಗೃತರಾಗ್ತಾರೆ. ಹಾಗಾಗಿ ಇದ್ರ ಉದ್ದೇಶ ನೇತಾರನ ಪರಿವರ್ತನೆ ಮಾಡೋವಂಥದ್ದಲ್ಲ, ಮತದಾರರನ್ನ ಪರಿವರ್ತನೆ ಮಾಡೋವಂಥದ್ದು. ಯೋಗ್ಯರನ್ನು ನಾವು ಆಯ್ಕೆ ಮಾಡ್ಕೊಳ್ಳಬೇಕು, ಯೋಗ್ಯರಿಗೆ ನಮ್ಮ ಮತವನ್ನು ಮಾರಬೇಕು. ಮಾರೋದು ಅಂತಂದರೆ ಕೊಳ್ಳೋದು ಮಾರೋದು ಅಂತ ಅಲ್ಲ. ಇದು ಯಾರು ಅರ್ಹರೋ ಅವ್ರಿಗೆ ನಮ್ಮ ಮತವನ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಕೊಡೋವಂಥದ್ದು. ಹಾಗೆ ಕೊಟ್ಟಾಗ ಯೋಗ್ಯರನ್ನು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಜಾತಿ, ಮತ, ಪಕ್ಷ, ಪಂಗಡ, ಲಿಂಗಭೇದ ಇಲ್ಲದೆ ಜನಪರವಾದಂಥ ಕಾಳಜಿ ಇರೋವಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದರೆ ನಾಳೆ ನಾವು ಅವ್ರನ್ನ ಹಿಡಿದು ಕೇಳ್ಬೋದು, ಯಾಕಪ್ಪ ನೀನಿಂಥ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ. ಈಗೇನಾಗಿದೆ ಅಂತಂದರೆ ಅವರು ನಮ್ಮ ಮತವನ್ನು ಕೊಳ್ತಾ ಇದ್ದಾರೆ, ನಾವು ಮಾರ್ತಾ ಇದ್ದೀವಿ. ಯಾವಾಗ ಈ ಕೊಳ್ಳುವ ಮಾರುವ ಕ್ರಿಯೆ ಬರುತ್ತೋ ಆಗ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ಲ, ಆ ರಾಜಕಾರಣಿಗಳನ್ನು ಕೇಳೋಕ್ಕಾಗಲ್ಲ. ಇದು ಅಂತಾರೆ ಸ್ವಾಮೀಜಿಗಳ ಮಾತು. ಪ್ರಮುಖವಾಗಿ ಏನಂದ್ರೆ ಸರ್ವೋದಯ ಪಾದಯಾತ್ರೆ ಮೂಲಕ ಒಂದು ಸಮಾಜದ ಜೊತೆಗೆ ಅಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ. ಜನರ ಜಾಗೃತ ಆದಾಗ ಮಾತ್ರ ನಂತರ ಆಡಳಿತ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಸುಧಾರಣೆ ಆಗ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಸರ್ವೋದಯ ಪಾದಯಾತ್ರೆ ಅಂದ್ರೆ ಗಾಂಧೀಜಿಯವರ ಆಶಯದಂತೆ ಒಂದು ಸರ್ವೋದಯ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದೀವಿ ಅಂತ ಮಾತುಗಳನ್ನೇ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಮಾಜದಲ್ಲಿ ಪ್ರಮುಖ 5 ಅಂಶಗಳಲ್ಲಿ ಜಾಗೃತಿಯನ್ನು ತರಬೇಕನ್ನೋ ಉದ್ದೇಶದಿಂದ ಸರ್ವೋದಯದ ನಡೆಗೆ ಇವತ್ತು ಧಾರವಾಡದಲ್ಲಿ ನಡೀತಾ ಇದೆ. ಧಾರವಾಡದ ಗಾಂಧಿ ಪ್ರತಿಷ್ಠಾನದಿಂದ ಗದಗದಲ್ಲಿರುವಂತಹ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರದ ಅಲ್ಲಿವರೆಗೂ ಕೂಡ ನಡೀತಾ ಇದೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು, ವಿವಿಧ ಮಠಾಧೀಶರು ಕೂಡ ಇರುವುದು, ವಿವಿಧ ಸಮಾಜದ ಗಣ್ಯರು ಕೂಡ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರೆ. ಸುಮಾರು 18 ರಿಂದ 20 ಕಿಲೋಮೀಟರ್ ವರೆಗೆ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಪ್ರಮುಖವಾಗಿ ಧಾರವಾಡದ ವಿವಿಧ ಬಡಾವಣೆಗಳ ಮೂಲಕ ಸಂಚರಿಸಿ ನರೇಂದ್ರ ಮತ್ತು ಮಂಗಳಗಟ್ಟೆ ಗ್ರಾಮಗಳ ಮೂಲಕ ಈ ಒಂದು ಪಾದಯಾತ್ರೆ ಅಂದ್ರೆ ಗರಗ್ವರೆಗೂ ಕೂಡ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಪಾಲ್ಗೊಂಡಿದ್ರೆ. ನಾವು ಸಾಣೆಹಳ್ಳಿ ಶ್ರೀಗಳನ್ನು ಕೂಡ ಈಗ ಮಾತ್ರ ಸ್ವಾಮೀಜಿ ಅವರು ಧಾರವಾಡದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರಿ, ಹಿಂದೆ ಸಾಣೆಹಳ್ಳಿಯಿಂದ ಕೂಡ ಮಾಡಿದ್ರಿ, ಇದು 2ನೇ ಅಂತ ನಡೀತಾ ಇದೆ, ಹೇಗಿದೆ? ಬಹುಶಃ ಪಾದಯಾತ್ರೆಯ ಮೂಲ ಉದ್ದೇಶ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಹಾಗಂತ ಜಾಗೃತಿ ಇಲ್ಲ ಅಂತ ಅಲ್ಲ. ಈಗಿಲ್ಲೇ ನಗರದಲ್ಲಿ ನೋಡ್ತಾ ಇದ್ದೀರಿ ನೀವು ಕೊಳೆಯನ್ನು. ಪರಿಸರ ಇಷ್ಟು ಗಬ್ಬೆದ್ದು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ನಾವು ಬರುವಂಥ ದಾರಿ ಉದ್ದಕ್ಕೂ ನಗರದ ಜನ ತಮ್ಮ ಕೊಳೆಯನ್ನು ರಸ್ತೆಗೆ ಬಿಸಾಕಿರುವಂಥದ್ದು. ಇದೇ ವಾತಾವರಣ ಇಡೀ ದೇಶದಲ್ಲೇ ಇರೋದರಿಂದ ಇದ್ರ ಬಗ್ಗೆ ಮೊದಲನೇದು ಪರಿಸರದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು. ಧಾರವಾಡ ಅಂತಂದ್ರೆ ಶಿಕ್ಷಣ ನಗರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇದು ಭಾಳ ಸ್ವಚ್ಛ ನಗರ ಅಂತ ಭಾವಿಸ್ಕೊಂಡಿದ್ವಿ. ಅದರ ದಾರಿಯುದ್ದಕ್ಕೂ ನಾವು ಬಂದಾಗ ನೋಡಿದರೆ ಪರಿಸರ ಎಷ್ಟು ಕೆಡಬೋದು ಅನ್ನೋದಕ್ಕೆ ನಗರಗಳು ಸಾಕ್ಷಿಯಾಗಿದ್ದಾವೆ. ಮತ್ತು ಇಂಥ ನಗರಗಳನ್ನು ಮೊದಲು ಬದಲಾವಣೆ ಮಾಡಬೇಕಾಗಿದೆ. ಹಾಗಾಗಿ ನಾವೇನು ಸಾಣೆಹಳ್ಳಿಯಿಂದ ಪ್ರಾರಂಭ ಮಾಡಿದ್ವೋ ಆ ಪಾದಯಾತ್ರೆಯಲ್ಲಿ ಅಲ್ಲಿ ಒಂದು ರೀತಿಯ ವಾತಾವರಣ ಇತ್ತು. ಅಲ್ಲಿ ಅತ್ಯಂತ ಶ್ರೀಮಂತ ವರ್ಗ ಅಡಿಕೆ ಬೆಳೆಗಾರರು ಅವರು ಕೂಡ ಆ ಅಡಿಕೆಯ ಸಿಪ್ಪೆಗಳನ್ನು ರೀಯೂಸ್ ಮಾಡೋದ್ರ ಬದಲಾಗಿ ಸುಟ್ಟಾಕೋವಂಥದ್ದು, ಅಂದರೆ ಅದು ಪರಿಸರಕ್ಕೆ ಅವ್ರು ಎಂಥ ಅಪಾಯ ಮಾಡ್ತೇವೆ ಅನ್ನೋಂಥ ಅರಿವಿರಲಿಲ್ಲ. ಅವ್ರಿಗೆ ಆ ಅರಿವು ಮೂಡಿಸೋವಂಥ ಕೆಲಸ ಆಯಿತು. ಹಾಗೆಯೇ ಇಲ್ಲಿ ನಮ್ಮ ಮನೆಯ ಕಸವನ್ನು ನಾವು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು ಅನ್ನೋಂಥ ಜಾಗೃತಿ ನಗರ ಪ್ರದೇಶದಲ್ಲಿ ಮೂಡಬೇಕಾಗಿದೆ. ಸ್ವಾಮೀಜಿ, ಈಗ ಅಂದ್ರೆ ಆಡಳಿತದಲ್ಲಿ ಸುಧಾರಣೆ ಅಂದ್ರೆ ಅದು ಆಡಳಿತ ಸುಧಾರಣೆ ಅಂದ್ರೆ ಪ್ರಮುಖ ರಾಜಕೀಯನೇ ಬರುತ್ತೆ. ಈಗ ರಾಜಕೀಯ ಸುಧಾರಿಸಲು ಆಗೋದಷ್ಟು ಕೆಟ್ಟೋಗಿದೆ ಅನ್ನುವಂಥ ಮಾತುಗಳು ಕೂಡ ಇದಾವೆ. ಸುಧಾರಣೆ ಹೇಗೆ ಸಾಧ್ಯ ಆಗುತ್ತೆ? ಅಷ್ಟು ಫಾಸ್ಟಾಗಿ ಆಗ್ಬೋದು? ಯಾವುದೇ ಆಗಲಿ ತಕ್ಷಣ ಆಗ್ತದೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಪ್ರಜೆಗಳು ಜಾಗೃತರಾದರೆ, ಅಂದರೆ ಮತದಾರರ ಜಾಗೃತ ಆದರೆ ನೇತಾರ ಜಾಗೃತರಾಗ್ತಾರೆ. ಹಾಗಾಗಿ ಇದ್ರ ಉದ್ದೇಶ ನೇತಾರನ ಪರಿವರ್ತನೆ ಮಾಡೋವಂಥದ್ದಲ್ಲ, ಮತದಾರರನ್ನ ಪರಿವರ್ತನೆ ಮಾಡೋವಂಥದ್ದು. ಯೋಗ್ಯರನ್ನು ನಾವು ಆಯ್ಕೆ ಮಾಡ್ಕೊಳ್ಳಬೇಕು, ಯೋಗ್ಯರಿಗೆ ನಮ್ಮ ಮತವನ್ನು ಮಾರಬೇಕು. ಮಾರೋದು ಅಂತಂದರೆ ಕೊಳ್ಳೋದು ಮಾರೋದು ಅಂತ ಅಲ್ಲ. ಇದು ಯಾರು ಅರ್ಹರೋ ಅವ್ರಿಗೆ ನಮ್ಮ ಮತವನ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಕೊಡೋವಂಥದ್ದು. ಹಾಗೆ ಕೊಟ್ಟಾಗ ಯೋಗ್ಯರನ್ನು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಜಾತಿ, ಮತ, ಪಕ್ಷ, ಪಂಗಡ, ಲಿಂಗಭೇದ ಇಲ್ಲದೆ
ಜನಪರವಾದಂಥ ಕಾಳಜಿ ಇರೋವಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದರೆ ನಾಳೆ ನಾವು ಅವ್ರನ್ನ ಹಿಡಿದು ಕೇಳ್ಬೋದು, ಯಾಕಪ್ಪ ನೀನಿಂಥ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ. ಈಗೇನಾಗಿದೆ ಅಂತಂದರೆ ಅವರು ನಮ್ಮ ಮತವನ್ನು ಕೊಳ್ತಾ ಇದ್ದಾರೆ, ನಾವು ಮಾರ್ತಾ ಇದ್ದೀವಿ. ಯಾವಾಗ ಈ ಕೊಳ್ಳುವ ಮಾರುವ ಕ್ರಿಯೆ ಬರುತ್ತೋ ಆಗ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ಲ, ಆ ರಾಜಕಾರಣಿಗಳನ್ನು ಕೇಳೋಕ್ಕಾಗಲ್ಲ. ಇದೇನಂತಾರೆ ಸ್ವಾಮೀಜಿಗಳ ಮತ್ತು ಪ್ರಮುಖವಾಗಿ ಏನಂದ್ರೆ ಸರ್ವೋದಯ ಪಾದಯಾತ್ರೆ ಮೂಲಕ ಒಂದು ಸಮಾಜದ ಜೊತೆಗೆ ಅಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ. ಜನರ ಜಾಗೃತ ಆದಾಗ ಮಾತ್ರ ನಂತರ ಆಡಳಿತ ಇರುವುದು ವಿವಿಧ ಕ್ಷೇತ್ರದಲ್ಲಿ ಕೂಡ ಸುಧಾರಣೆ ಆಗ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಸರ್ವೋದಯ ಪಾದಯಾತ್ರೆ ಅಂದ್ರೆ ಗಾಂಧೀಜಿಯವರ ಆಶಯದಂತೆ ಒಂದು ಸರ್ವೋದಯ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದೀವಿ ಅಂತ ಮಾತುಗಳನ್ನ ಸಾಣೆ ಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.